ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಸೈಟೋಮೆಗಲೋ ವೈರಸ್ ಇನ್ಫೆಕ್ಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. CMV ಸೈಟೋಮೆಗಲೋ ವೈರಸ್. CMV ಅಂದರೆ ಸೈಟೋಮೆಗಲೋ ವೈರಸ್. ಇದೊಂದು ನಾರ್ಮಲ್ ಕಾಮನ್ ವೈರಸ್. ಯಾರಿಗೆ ಬೇಕಾದ್ರೂ ಬರ್ಬೋದು. ಯೂಶುವಲ್ ಆಗಿ ಯಾರಿಗೆ ಬೇಕಾದ್ರೂ ಬರ್ಬೋದು. ಕೆಲವೊಂದಿಷ್ಟು ಜನಕ್ಕೆ ಇದರಿಂದ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಸಿವಿಯರ್ ಸಿಂಪ್ಟಮ್ಸ್ ಇರುತ್ತೆ. ಓಕೆ, ಲೈಫ್ ಥ್ರೆಟ್ನಿಂಗ್ ಏನಲ್ಲ. ಆದರೆ ಇದು ಪ್ರೆಗ್ನೆನ್ಸಿನಲ್ಲಿ ತುಂಬಾ ಮುಖ್ಯ. ಯಾಕೆ ಅಂತಂತಂದರೆ, ಪ್ರೆಗ್ನೆಂಟ್ ವುಮನ್ ಅಂದರೆ ಗರ್ಭಿಣಿ ಸ್ತ್ರೀಗೇನಾದರೂ ವೆರಿ ಫಸ್ಟ್ ಟೈಮು CMV ವೈರಸ್ ಬಂತು, CMV ವೈರಸ್ಸಿಂದ ಅಫೆಕ್ಟ್ ಆದರು ಅಂತಂತಂದರೆ ಅವರ ಹೊಟ್ಟೆನಲ್ಲಿ ಬೆಳೀತಾ ಇರುವಂತಹ ಮಗುವಿಗೂ ಕೂಡ CMV ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆವಾಗ ಅದನ್ನು ಕಾಂಜನೈಟಲ್ CMV ಅಂತ ಕರೀತಾರೆ. ಓಕೆ, ಹೊಟ್ಟೆನಲ್ಲಿರೋ ಮಗುಗೂ ಕೂಡ ಗರ್ಭಿಣಿ ಸ್ತ್ರೀ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಳೆ. ಓಕೆ, ಸೊ ಹಾಗಾಗಿನೇ ಮೋರ್ ಇಂಪಾರ್ಟೆಂಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಮಗುವಿಗೆ ಬರುತ್ತೆ ಅಂತ ಹೇಳಿದ್ನಲ್ವ. ಸೊ ಮಗುವಿಗೆ ಬಂದರೆ ಏನೆಲ್ಲ ಆಗುತ್ತೆ? ಮಗುವಿಗೆ ಬಂದರೆ ಮೋಸ್ಟ್ ಬೇಬೀಸ್ CMV ಇದ್ದೂ ಸುಮಾರಷ್ಟು ಜನ ಹೆಲ್ದಿ ಮಕ್ಕಳನ್ನ ಹೆತ್ತಿದ್ದಾರೆ. ಆದರೆ ಅದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಹಿಯರಿಂಗ್ ಲಾಸ್ ಆಗಬಹುದು, ವಿಷನ್ ಪ್ರಾಬ್ಲಮ್ ಅಂದರೆ ಕಣ್ಣು ಕಾಣಿಸ್ದೇ ಇರ್ಬೋದು, ಕಿವಿ ಕೇಳಿಸ್ದೇ ಇರ್ಬೋದು, ಲರ್ನಿಂಗ್ ಡಿಫಿಕಲ್ಟೀಸ್ ಆಗಬಹುದು, ಗ್ರೋತ್ ಪ್ರಾಬ್ಲಮ್ಸ್ ಆಗಬಹುದು. ಕೆಲವೊಂದಿಷ್ಟು ಜನಕ್ಕೆ ಸಿವಿಯರ್ ಆಗಿ ಸೀಸರ್ಸ್ ಬರಬಹುದು. ತಲೆ ಸಣ್ಣದು ಅಂದರೆ ಹೆಡ್ ಸೈಜು ತುಂಬ ಸಣ್ಣದಿರುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರೋದಿಲ್ಲ, ಲಿವರ್ ಪ್ರಾಬ್ಲಮ್ ಆಗಬಹುದು. ಇದಿಷ್ಟು ಪ್ರಾಬ್ಲಮ್ಸು ಯಾವಾಗ ಆಗುತ್ತೆ? ಮಗು ಹೊಟ್ಟೆನಲ್ಲಿದ್ದು ಆ ತಾಯಿ ಆಗೋವಂಥವ್ರಿಗೆ ಅಂದರೆ ಗರ್ಭಿಣಿ ಮಹಿಳೆಗೇನಾದರೂ CMV ವೈರಸ್ ಫಸ್ಟ್ ಟೈಮ್ ಬಂತು ಅಂತಂದರೆ ಈ ಎಲ್ಲ ಪ್ರಾಬ್ಲಮ್ಸು ಮಗುವಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿನೇ CMV ವೈರಸ್ ಬಗ್ಗೆ ತಿಳ್ಕೊಳ್ಳೋದು, ಪ್ರೆಗ್ನೆಂಟ್ ಇದ್ದವಾಗ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ? ಒಂದು ಉಗುಳು ಅಂದರೆ ನಾವು ಥೂ ಅಂತ ಉಗುಳ್ತೀವಲ್ಲ, ಬಾಯಲ್ಲಿರೋ ಉಗುಳಿಂದ ಸ್ಪ್ರೆಡ್ ಆಗಬಹುದು, ಸೂಸುವಿಂದ ಸ್ಪ್ರೆಡ್ ಆಗಬಹುದು, ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗಬಹುದು, ಆ್ಯಂಡ್ ಬ್ರೆಸ್ಟ್ ಮಿಲ್ಕಿಂದನೂ ಕೂಡ ಮಗುವಿಗೆ ತಾಯಿ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸಪೋಸ್ ಡೆಲಿವರಿ ಆದಮೇಲೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ತಾಯಿಗೇನಾದರೂ ಫಸ್ಟ್ ಟೈಮ್ CMV ಬಂತು ಅಂತಂತಂದರೆ, ಅವಳೇನಾದರೂ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ಲು ಅಂತಂತಂದರೆ ಆವಾಗ ಅದು ಆ ಹಾಲಿನ ರೂಪದಲ್ಲಿ ಮಗುವಿಗೂ ಕೂಡ ಟ್ರಾನ್ಸ್ಫರ್ ಆಗಬಹುದು. ಓಕೆ, ಇದನ್ನು ಹೇಗೆ ತಡಿಬಹುದು? CMVನ ಹೇಗೆ ತಡಿಬಹುದು ಅಂತಂದರೆ, ಪ್ರತಿ ಸತಿ ಡೈಪರ್ ಚೇಂಜ್ ಮಾಡಿದವಾಗ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದ್ರಿಂದ ಆಗಿರಬಹುದು, ಅಥವಾ ಫುಡ್ಡನ್ನ ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳದೆ ಮೇಂಟೈನ್ ಮಾಡೋದ್ರಿಂದ ಇರಬಹುದು, ಪಾತ್ರೆಗಳನ್ನ ಟೂತ್ ಬ್ರಷ್ನ ಯಾರ ಜೊತೆಗೂ ಶೇರ್ ಮಾಡ್ಕೋಬಾರ್ದು, ಅವಾಯ್ಡಿಂಗ್ ಕಾಂಟ್ಯಾಕ್ಟ್ ವಿತ್ ಯಂಗ್ ಚಿಲ್ಡ್ರನ್ಸ್ ಸಲೈವ. ಈಗ ಕೆಲವೊಂದಿಷ್ಟು ಜನಕ್ಕೆ ಈಗ ಫಸ್ಟ್ ಟೈಮ್ ಮಕ್ಕಳನ್ನ ನೋಡಿದವಾಗ ಮುತ್ತು ಕೊಡ್ತಾರಲ್ವ, ಸೊ ಆವಾಗ ಟ್ರಾನ್ಸ್ಫರ್ ಆಗೋ ಲಿಪ್ಸಲ್ಲಿ ಇರುವಂತಹ ಸಲೈವಾಯಿಂದನೂ ಕೂಡ ಅದು ಟ್ರಾನ್ಸ್ಫರ್ ಆಗಬಹುದು. ಅದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ CMV ಬರದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡ್ಬೋದು. ಪ್ರೆಗ್ನೆಂಟ್ ವುಮನ್ಗೆ CMV ಇದ್ದರೆ ಏನಾಗುತ್ತೆ? ಯೂಶುವಲ್ ಆಗಿ ಏನಾಗುತ್ತೆ ಅನ್ನೋದು CMV ಅವರಿಗೆ ಯಾವಾಗ ಬಂತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಕನ್ಸೀವ್ ಆಗೋಕ್ಕಿಂತ ಮುಂಚೆ ಬಂದಿರೋದಾ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ CMV ಬಂದಿರೋದಾ ಅನ್ನೋ ಆಧಾರದ ಮೇಲೆ ಮುಂದೆ ಏನು ಮಾಡಬಹುದು ಅನ್ನೋದು ಡಿಪೆಂಡ್ ಆಗುತ್ತೆ. ಸಮ್ ಕೇಸಸ್ಸಲ್ಲಿ ಮೆಡಿಸಿನ್ ಕೊಟ್ಟು ಮಗುವಿಗೆ ಅದು ಟ್ರಾನ್ಸ್ಫರ್ ಆಗದೇ ಇರೋ ಹಾಗೆ ಕೂಡ ತಡಿಬಹುದು. ಬಟ್ ಯಾವಾಗ ಅವರಿಗೆ CMV ಬಂದಿದೆ, ವೆರಿ ಫಸ್ಟ್ ಟೈಮ್ ಬಂದಿದೆನಾ, ಪ್ರೆಗ್ನೆಂಟ್ ಇದ್ದವಾಗ ಬಂದಿದೆನಾ, ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಬಂದಿದೆನಾ ಅನ್ನೋ ಆಧಾರದ ಮೇಲೆ ಟ್ರೀಟ್ಮೆಂಟ್ ಆಪ್ಷನ್ ಕೂಡ ಡಿಪೆಂಡ್ ಆಗುತ್ತೆ. ಇದು ಹೇಗೆ ಗೊತ್ತಾಗುತ್ತೆ? ಅವರಿಗೆ ಯಾವಾಗ ಬಂದಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಡಾಕ್ಟರ್ಸು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಓಕೆ, ಈ ಬ್ಲಡ್ ಟೆಸ್ಟಲ್ಲಿ ಅವರು ಮುಂಚೆ ಯಾವತ್ತೂ ಅವರಿಗೆ CMV ಇರಲೇ ಇಲ್ಲ ಅನ್ನೋದಾಗಿರಬಹುದು, ಅಥವಾ ವೆರಿ ಫಸ್ಟ್ ಟೈಮ್ ನ್ಯೂ ಇನ್ಫೆಕ್ಷನ್ ವೆರಿ ಫಸ್ಟ್ ಟೈಮ್ ಅವರಿಗೆ CMV ಆಗಿದೆ ಅನ್ನೋದಾಗಿರ್ಬೋದು, ಅಥವಾ ಮುಂಚೆ ಇತ್ತು ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟು ಅದು ಸಾರ್ಟ್ ಔಟ್ ಆಗಿತ್ತು, ಆದರೆ ಅದು ರಿಲ್ಯಾಪ್ಸ್ ಆಗಿದೆ, ಮತ್ತೆ ಬಂದಿದೆ, ರೀಆಕ್ಟಿವೇಟೆಡ್ ಆಗಿದೆ ಅನ್ನೋದಾಗಿರಬಹುದು. ಈ ಮೂರೂ ಬ್ಲಡ್ ಟೆಸ್ಟಿಂದ ಡಾಕ್ಟರ್ಸಿಗೆ ತಿಳಿಯುತ್ತೆ. ಇದರಿಂದ CMV ತಾಯಿಗೇನಾದರೂ ಇದ್ದರೆ ಮಗುವಿಗೆ ಹೇಗೆ ಎಫೆಕ್ಟ್ ಆಗುತ್ತಾ ಅಂತಂತಂದರೆ, ಎಫೆಕ್ಟ್ ಯಾವಾಗ ಆಗುತ್ತೆ? ಯಾವಾಗ CMV ಪ್ಲೆಸೆಂಟಾನ ಪಾಸ್ ಮಾಡಿಕೊಂಡು ಮಗುವಿಗೆ ಯಾವಾಗ ರೀಚ್ ಆಗುತ್ತೆ ಆವಾಗ ಮಗುವಿಗೂ ಕೂಡ CMV ಬರುತ್ತೆ. ಓಕೆ, ಆವಾಗ ಅದನ್ನು ಕಾಂಜನೈಟಲ್ CMV ಅಂತ ಕರೀತಾರೆ. ಸಪೋಸ್ ಏನಾದರೂ ತಾಯಿಗೆ CMV ಫಸ್ಟ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಬಂತು ಬಂದರೆ ಅದು ಪ್ಲೆಸೆಂಟ್ ಆದರೂ ಮಗುವಿಗೆ ಬರುವಂತಹ ಸಾಧ್ಯತೆ ತುಂಬ ಹೈ ಇರುತ್ತೆ. ಓಕೆ,
ಆದರೆ ಅದೇ CMV ಏನಾದರೂ ಪ್ರೆಗ್ನೆನ್ಸಿಗೂ ಮುಂಚೆನೇ ಬಂದಿತ್ತು ಅಂತಂತಂದರೆ ಮಗುವಿಗೆ ಹೋಗಿ ರೀಚ್ ಆಗುವಂತಹ ಸಾಧ್ಯತೆ ಯೂಶ್ವಲ್ ಆಗಿ ಕಮ್ಮಿ ಇರುತ್ತೆ. ಸಪೋಸ್ ಬೇಬಿಗೆ ಬಂತು ಅಂತಂದರೆ ಏನಾಗುತ್ತೆ, ಕೆಲವೊಂದಿಷ್ಟು ಮೋಸ್ಟ್ ಆಫ್ ದಿ ಚಿಲ್ಡ್ರನ್ CMV ಇದ್ರೂ ಕೂಡ ಹೆಲ್ದಿಯಾಗಿ ಹುಟ್ಟುತ್ತಾರೆ. ಆದರೆ ಕೆಲವೊಂದಿಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ, ನಾನು ಆಲ್ರೆಡಿ ಹೇಳಿದ್ನಲ್ಲ ಮಕ್ಕಳಿಗೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ, ಅವಿಷ್ಟು ಪ್ರಾಬ್ಲಮ್ ಬೈ ಬರ್ತೆ ಬರಬಹುದು, ಅಥವಾ ಲೇಟರ್ ಅವರು ಮಕ್ಕಳು ಬೆಳೀತಾ ಹೋದಂಗೆ ಆವಾಗ ಆ ಪ್ರಾಬ್ಲಮ್ಸ್ ಎಲ್ಲ ಬರಬಹುದು. ಓಕೆ, ಎರಡೂ ಚಾನ್ಸಸ್ಸು ಇರುತ್ತೆ. ಯಾವ ಟೆಸ್ಟ್‌ಗಳ್ನ ಮಾಡೋದರ ಮೂಲಕ ಮಗುವಿಗೆ CMV ಬಂದಿದೆನೋ ಇಲ್ವೋ ಅನ್ನೋದನ್ನ ಹೇಗೆ ಕಂಡುಹಿಡಿತಾರೆ ಅಂತಂದರೆ, ಫಸ್ಟು ತಾಯಿಗೇನಾದರೂ CMV ಇದೆ ಅನ್ನೋದು ಗೊತ್ತಾಗಿ ಮಗುಗೆ ಏನಾದರೂ ಅಫೆಕ್ಟ್ ಆಗಿದೆನೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಮ್ನಿಯೋಸೆಂಟೆಸಿಸ್ ಅಂತ ಮಾಡ್ತಾರೆ. ಅಂದರೆ ಮಗುವಿನ ಸುತ್ತ ಇರುವಂತಹ ನೀರು ಏನು ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತಲ್ಲ ಅದನ್ನು ತಕ್ಕೊಂಡು ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಓಕೆ, ಒಂದು ಅದನ್ನು ಮಾಡ್ತಾರೆ. ಇಲ್ಲ ಅಂತಂತಂದರೆ ನಾರ್ಮಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಮಗುವಿನ ಬೆಳವಣಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದೆನಾ ಅನ್ನೋದನ್ನು ನೋಡ್ತಾರೆ. ಅಂದರೆ ಹೆಡ್ ಸೈಜ್ ಆಗಿರಬಹುದು, ಬ್ರೈನ್ ಡೆವಲಪ್ಮೆಂಟ್ ಆಗಿರಬಹುದು, ಸರಿಯಾಗಿ ಆಗ್ತಾ ಇದೆನೋ ಇಲ್ವೋ ಅಕಾರ್ಡಿಂಗ್ ಟು ವೀಕ್ಸ್. ಅಂದರೆ ಈ ಪರ್ಟಿಕ್ಯುಲರ್ ವೀಕಿಗೆ ಮಗುವಿನ ಬೆಳವಣಿಗೆ ಇಷ್ಟಿರಬೇಕು ಅನ್ನೋದಿರುತ್ತಲ್ವ, ಸೊ ಆ ಗ್ರೋತ್ ಇದೆನೋ ಇಲ್ವೋ ಅನ್ನೋದನ್ನು ನೋಡ್ಕೊತಾರೆ. ಸೊ ಇವೆರಡರ ಆಧಾರದ ಮೇಲೆ ಮಗುವಿಗಿದೆನೋ ಇಲ್ಲೋ ಅನ್ನೋದನ್ನು ತಿಳ್ಕೊತಾರೆ ಡಾಕ್ಟರ್ಸ್. ಏನು ಟ್ರೀಟ್ಮೆಂಟ್ ಕೊಡ್ತಾರೆ? ಕ್ಯಾನ್ ಇಟ್ ಬಿ ಟ್ರೀಟೆಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ CMV ಇದೆ ಅನ್ನೋದು ಗೊತ್ತಾಯಿತು ಅಂತಂದರೆ ಟ್ರೀಟ್ಮೆಂಟ್ ಏನು ಮಾಡ್ತಾರೆ, ಮಾಡಬಹುದಾ ಅಂತಂತ ಕೇಳಿದರೆ, ಕೆಲವೊಂದಿಷ್ಟು ಕೇಸಸಲ್ಲಿ ಆ್ಯಂಟಿವೈರಲ್ ಮೆಡಿಸಿನ್ಸ್ನ ಕೊಟ್ಟು ಮಗುವಿಗೆ ಹೋಗದೇ ಇರೋ ಹಾಗೆ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಡಾಕ್ಟರ್ಸ್. ಬಟ್ ಆಲ್ರೆಡಿ ಬಂದಿತ್ತು ಅಂತಂತಂದರೆ ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದರದ್ದು ಫರ್ದರ್ ಡೀಟೇಲ್ಸ್ ಬೇಕು ಅಂತಂದರೆ ಡಾಕ್ಟರ್ನೇ ಕೇಳಬೇಕು. ಸಪೋಸ್ ಏನಾದರೂ ಮಗು ಇನ್ಫೆಕ್ಟ್ ಆಗಿದೆ ಅಂತ ಗೊತ್ತಾಯಿತು ಅಂತಂದರೆ ಹುಟ್ಟಿದ ಮೇಲೆ ಮಗುಗೆ ಏನಾಗುತ್ತೆ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಹುಟ್ಟಿದ ಮೇಲೆ ಅದನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾರೆ ಡಾಕ್ಟರ್. ಏನಾಗಿದೆ ಏನಿಲ್ಲ ಅನ್ನೋದನ್ನು ನೀಟಾಗಿ ಮಾನಿಟರ್ ಮಾಡಿ ಅಬ್ಸರ್ವೇಷನಲ್ಲಿ ಇಡ್ತಾರೆ. ಆ್ಯಂಡ್ ಲಾಂಗ್ ಟರ್ಮಲ್ಲಿ ಹಿಯರಿಂಗ್ ಆಗಿರ್ಬೋದು, ವಿಷನ್ ಪ್ರಾಬ್ಲಮ್ಸ್ ಏನಾದರೂ ಇದೆನಾ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ತಾರೆ. ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್ ಏನಾಗಿದೆ ಏನಿಲ್ಲ ಅನ್ನೋದನ್ನು ಚೆಕ್ ಮಾಡ್ತಾರೆ. ಓಕೆ, ಆಮೇಲೆ ಏನು ಮಾಡ್ತಾರೆ, ಫರ್ದರ್ ಇನ್ ಲೈಫ್ ಮಗು ಬೆಳೀತಾ ಹೋದಂಗೆ ಆಗದೇ ಇರೋ ಹಾಗೆ, ಪ್ರಾಬ್ಲಮ್ಸ್ ಏನು ಆಗದೇ ಇರೋ ಹಾಗೆ ಏನಾದರೂ ಮೆಡಿಸಿನ್ಸ್ ಇತ್ತು ಅಂತಂದರೆ ಮೆಡಿಸಿನ್ಸ್ ಕೊಡ್ತಾರೆ. ಬೇಕು ಅಂತ ಅನ್ಸಿದ್ರೆ, ಏನಾದರೂ ಮೆಡಿಸಿನ್ ಬೇಕು ಅಂತ ಅನ್ಸಿದ್ರೆ ಮೆಡಿಸಿನ್ ಅವಾಗಿಂದನೇ ಕೊಡ್ತಾರೆ. ಓಕೆ, ಒಬ್ರು ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು CMV ಬಗ್ಗೆ ಹೇಳಿ ಅಂತ. ನನಗೆ ತಿಳಿದಿರೋ ಅಷ್ಟು, ನಾನು ಡೇಟಾ ಕಲೆಕ್ಟ್ ಮಾಡಿರೋ ಅಷ್ಟು ಹೇಳಿದ್ದೀನಿ. ಇದನ್ನು ಬಿಟ್ಟರೆ ಮತ್ತೇನಾದರೂ ಡೌಟ್ ಇತ್ತು ಅಂತಂತಂದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೀವು ಪ್ರೆಗ್ನೆಂಟ್ ಇದ್ದು ಆಲ್ರೆಡಿ ನಿಮ್ಮ CMV ಇದೆ ಅನ್ನೋದು ನಿಮಗೆ ಗೊತ್ತಾಗಿದ್ದರೆ ಫರ್ದರ್ ಎಲ್ಲ ಡಾಕ್ಟರ್ ಹತ್ರನೇ ಮಾತಾಡಿ. ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.